ಪಾಕಿಸ್ತಾನ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ನಡೆಸಿರುವುದಕ್ಕೆ ಹಲವು ಸಾಕ್ಷ್ಯಗಳಿವೆ. ದಾಳಿಯ ಲೈವ್ ದೃಶ್ಯಗಳನ್ನು ಬಿಡುಗಡೆ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿರುವ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ದಾಳಿ ನಡೆದಿರುವುದನ್ನು ಖಚಿತಪಡಿಸಿವೆ. ಇಸ್ಲಾಮಾಬಾದ್ನ ಹಲವೆಡೆ ಜನರಿಗೆ ಸ್ಫೋಟಕಗಳ ಸದ್ದು ಕೇಳಿರುವುದು ತಿಳಿದುಬಂದಿದೆ. ಬಾಲಾಕೋಟ್ ಏರ್ ಸ್ಟ್ರೈಕ್ ನಡೆದಾಗ ಹಾಗೂ 2016ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ ಪಾಕಿಸ್ತಾನದಲ್ಲಿ ಏನೂ ಆಗೇ ಇಲ್ಲ ಎಂದು ಹೇಳಲಾಗಿತ್ತು. ಈ ಬಾರಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರದ ಬಗ್ಗೆ ಈಗಾಗಲೇ ಸಾಕ್ಷ್ಯಗಳು ದೊರಕಿವೆ. ಪಾಕಿಸ್ತಾನದ ಹಲವು ಮಾಧ್ಯಮಗಳಲ್ಲಿ ದೃಶ್ಯಗಳು ಪ್ರಸಾರವಾಗಿವೆ. ಪ್ರಮುಖ ಅಂತಾರಾಷ್ಟ್ರೀಯ ಮಾಧ್ಯಮವಾದ CANನ ವರದಿಗಾರರೊಬ್ಬರು ಖುದ್ದಾಗಿ ಇದನ್ನು ವರದಿ ಮಾಡಿದ್ದಾರೆ. ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ನಲ್ಲೇ ಬಹಳ ಜನರು ಸ್ಫೋಟಗಳ ಶಬ್ದವನ್ನು ಕೇಳಿದ್ದಾರೆ. ಇಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿರುವ ತಮ್ಮ ಕ್ಯಾಮ್ರಾಮ್ಯಾನ್ ಅವರ ಮನೆ ಅಲಗಾಡಿತ್ತು ಎಂದು CNN ವರದಿಗಾರರು ಹೇಳಿದ್ದಾರೆ. ಪಾಕಿಸ್ತಾನಿಯರು ತಮ್ಮ ಮೊಬೈಲ್ಗಳಲ್ಲಿ ಕೆಲ ದಾಳಿ ಮತ್ತು ಸ್ಫೋಟ ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾರೆ. ಈ ದೃಶ್ಯಗಳು ಕೂಡ ಇಂಟರ್ನೆಟ್ನಲ್ಲಿ ಲಭ್ಯ ಇವೆ. ಅಭಿ ಪಿಕ್ಚರ್ ಬಾಕಿ ಹೈ ಎಂದ ಮನೋಜ್ ನರವನ್ನೆ ದೊಡ್ಡ ಪ್ರಹಾರದ ಮುನ್ಸೂಚನೆ ಕೊಟ್ಟ ಮಾಜಿ ಸೇನಾ ಮುಖ್ಯಸ್ಥ. ಪಾಕಿಸ್ತಾನ ಸರ್ಕಾರ ಮತ್ತು ಮಿಲಿಟರಿ ಕೂಡ ಭಾರತದ ವೈಮಾನಿಕ ದಾಳಿಯನ್ನು ತಳ್ಳಿ ಹಾಕಿಲ್ಲ. ಆದರೆ ಉಗ್ರರ ನೆಲೆಗಳ ಮೇಲೆ ದಾಳಿಯಾಗಿಲ್ಲ ಎಂದಷ್ಟೇ ಹೇಳುತ್ತಿವೆ. ಪಾಕಿಸ್ತಾನದ ಮಾಧ್ಯಮ ವಿಭಾಗವು ಹೇಳಿಕೆ ನೀಡಿದ್ದು, ಪಂಜಾಬ್ ಪ್ರಾಂತ್ಯದ ಬಹವಲ್ಪುರ್, ಮುಜಾಫರಾಬಾದ್ನ ಕೋಟ್ಲಿ ಮತ್ತು ಪಾಕ್ ಆಡಳಿತದ ಕಾಶ್ಮೀರದ ಮುಜಾಫರ್ಬಾದ್ನ 3 ಸ್ಥಳಗಳ ಮೇಲೆ ವಾಯುದಾಳಿ ನಡೆದಿದೆ ಎಂದು ಹೇಳಿಕೆ ನೀಡಿದೆ. ಇದು ಭಾರತದಿಂದ ಆಪರೇಷನ್ ಸಿಂಧೂರ ನಡೆದಿರುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ.